ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. 20 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ರೆಬೆಲ್ ಶಾಸಕ ಪಿ ರವಿಕುಮಾರ್ ಗಣಿಗಾರ್ ಅವರಿಂದ ಗುದ್ದಲಿ ಪೂಜೆ. ಹಲ್ಲೆಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳ 20 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ವಿದ್ಯಾಬಲಂ ವಿಶ್ವಕರ್ಮಂ ತಾಂದ್ರಶ್ಯಗ್ನಿಶ್ಯಂ ಆಸ್ತಾಮಿದಾಂ ಧ್ರುವಂ ಕಳಶ ನೀರು ಕೊಡಿ ಹಾಕ್ತಿ ಸರ್ ಆಸ್ತಾಮಿದಾಂ ಧ್ರುವಂ ಎಲ್ಲರ ಕೈ ರಂಗನಪ್ಪ ಜಿಲ್ಲೆ ಬಗ್ಗೆ ಹೆಚ್ಚಿನ ರೀತಿ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಈ ಆ ರೋಡ್ ಕೂಡ ಅಭಿವೃದ್ಧಿ ಆಗುತ್ತೆ. 15 ಕೋಟಿ ರೂಪಾಯಿ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಅದ್ಭುತ ರೋಡ್ ಆಗುತ್ತೆ. ಇದಕ್ಕಿಂತ 20 ಕೋಟಿ ಹಾಕ್ತಿವಿ. ಒಟ್ಟು 100 ಕೋಟಿ ರೂಪಾಯಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಹಲ್ಲೆಗೆರೆ ಸುತ್ತಮುತ್ತ ಅದು ಇದೊಂದು ಬರ್ತದೆ. 100 ಕೋಟಿ ರೂಪಾಯಿ ಹಾಕ್ತಾ ಇದೀವಿ ಅಂದ್ರೆ ಇಲ್ಲಿ ಏನೋ ಒಂದು ಬರ್ತಾ ಇದೆ ಅಂತ ತಾನೆ. ಹಳ್ಳಿಗಳಿಗೆ ಯಾವ ರೋಡ್ಗೆ 20 ಕೋಟಿ ಇತಿಹಾಸದಲ್ಲಿ ನಿಮ್ಗೂ ಬುದ್ಧಿ ಬಂದಾಗಿಂತ ಯಾವ ಸರ್ಕಾರ ಒಂದು ಹಳ್ಳಿ ರೋಡ್ಗೆ 20 ಕೋಟಿ ರೂಪಾಯಿ ಹಾಕಿತ್ತು? ನಾವು ಇದಕ್ಕೆ 20 ಅದಕ್ಕೆ 15 ವರ್ಷದಿಂದ ನೆಗೆದು ಬಿದ್ದಿದ್ದಂತ ಹಲ್ಲೆಗೆರೆ ರೋಡ್ಗೆ 13 ಕೋಟಿ ಈಗ ಆಲ್ರೆಡಿ ಹಾಕಿ ಕೆಲಸ ಮಾಡ್ತಾ ಇದೀವಿ. ಇನ್ನೂ 50 ಕೋಟಿ ಹಾಕ್ತೀವಿ. ನಿಮ್ಮೆಲ್ಲರ ಸಹಕಾರ ಬೇಕು. ಇದು ನಿಮಗೆ ನಿಮ್ಮ ಮಕ್ಕಳ ಕಾಲಕ್ಕೆ ಇದು ಏನೋ ಪ್ರಸಿದ್ಧಿಯ ತಾಣ ಆಗುತ್ತೆ. ಅದು ನಿಮಗೆ ಹೆಲ್ಪ್ ಆಗುತ್ತೆ. ಇದಕ್ಕೆ ನೀವು ಇದು ನಂದು ಒಬ್ಬನ ಜವಾಬ್ದಾರಿ ಅಲ್ಲ, ನಿಮ್ಮೆಲ್ಲರ ಜವಾಬ್ದಾರಿ. ಇಲ್ಲಿ ನಂದು ಒಂದು ಕುಂಟೆನೂ ಜಾಗ ಇಲ್ಲ. ಇಲ್ಲಿರೋದೆಲ್ಲ ನಿಮ್ಮ ಆಸ್ತಿ. ನಿಮ್ಮ ಆಸ್ತಿಗೆ ಬೆಲೆ ಬರೋದು. ನಂದೇನು ಇಲ್ಲಿ ಒಂದು ಕುಂಟೆನೂ ಇಲ್ಲ. ನನ್ನ ಆಸ್ತಿಗೆ ಬೆಲೆ ಬರಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡು ಇವರು ಅಂತ ಪೈಪೋಟಿ ಮಾಡ್ದೇನೆ ಫಸ್ಟ್ ನಂದೇನು ಅನ್ನೋದು ನಾವು ಈಗ ನಮ್ಮ ಊರಲ್ಲಿ ಒಂದು ಜಾಗ ಅದು ಆಕ್ಚುಲಿ 1 ಎಕರೆ ನನಗೆ ಬರಲೇಬೇಕಾಗಿತ್ತು. ನಾನು ಮೊನ್ನೆ ಹೇಳಿದೆ MLA ಜಬರ್ದಸ್ತಲ್ಲಿ ಮಾಡ್ಕೊಂಡ್ಬಿಟ್ಟದಂತೆ. ಅದು ಯಾರಿಗೋ ಅಲ್ಲಿ ಒಟ್ಟಲ್ಲಿ ಬಿಟ್ಬಿಡು ಬಂದೆ. 1 ಎಕರೆ ಹೋದ್ರೆ ಹೋಯ್ತದೆ ಬಿಡು, ಸುಮ್ಮನೆ ಅದು ನಮ್ಮ ತಾತನ ಕಾಲದಿಂದ ಹೊಡೆದಾಡ್ತವ್ರೆ. ಈಗ ನಂದೇನ ಈಗ MLA ಆದಾಗ ಏನೋ ನಮ್ಮ ಕಡೆಗೆ ಬಂದ್ಬಿಟ್ರೆ ಎಲ್ಲ MLA ಅದು ಬಿಟ್ಬಿಡು, 1 ಎಕರೆ ಹೋದ್ರೋಗುತ್ತೆ, 1000 ಎಕರೆ ಎಲ್ಲಿ ಬೇಕಾದ್ರೆ ತಗೋಬೋದು ಅಂತೇಳಿ ನಾನು ನಮ್ಮ ಆಸ್ತಿನೇ ಬಿಟ್ಬಿಟ್ಟು. ಹಿಂಗೆ ಹಳ್ಳಿಗಳಲ್ಲಿ ತ್ಯಾಗ ಇದ್ರೆ ಒಳ್ಳೇದಾಗ್ತದೆ. ಯಾರು ಈ ರಸ್ತೆ ಮಾಡ್ಬೇಕಾದ್ರೆ ತೊಂದರೆ. ನಿಮ್ ಜಮೀನಿದೆ 10 ಅಡಿ ಬಿಟ್ರೆ ನಿಮಗೆ 100 ಅಡಿದಷ್ಟು ಲಾಭ ಆಗ್ತದೆ. ರಸ್ತೆ ಚೆನ್ನಾಗಾದ್ರೆ, ಕಾರುಗಳು ಓಡಾಡಿದ್ರೆ, ಆಚೆ ಕಡೆಯಿಂದ ಜನ ಇಲ್ಲಿ ಬಂದ್ರೆ ನಿಮ್ಮ ಮಕ್ಳಿಗೆ ಕೆಲಸ ಸಿಗುತ್ತೆ. ನಿಮ್ಮ ಭೂಮಿಗೆ ಬೆಲೆ ಬರುತ್ತೆ. ಅದನ್ನ ಬಿಟ್ಟು ಈಗ ನೀವು ಕವಚ ಮಾಡಂಗ್ ಬಿಟ್ರೆ ನಿಮ್ ಬೆಲೆ ಬರಲ್ಲ. ನಿಮ್ಮ ಈ ಊರು ಅಭಿವೃದ್ಧಿ ಆಗಲ್ಲ. 10 ಅಡಿ ಹೋಗೋದ್ರಿಂದ 10 ಕೋಟಿ ರೂಪಾಯಿ ದುಡಿಯಕ್ಕಾಗಲ್ಲ. ಆದ್ರೆ 10 ಅಡಿ ಹೋಗೋದ್ರಿಂದ ನಿಮ್ ಭೂಮಿ 10 ಕೋಟಿ ಬೆಲೆ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ಸಹಾಯ ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಒಳ್ಳೆ ಕಾರ್ಯಕ್ರಮ. ತಮ್ಮ ಹುಟ್ಟೂರಿನಲ್ಲಿ ಡಿಸ್ಟರ್ಬ್ ನಮ್ಮ ಊರಿಗೆ ಏನಾದರೂ ಮಾಡಬೇಕು ಅಂತೇಳಿ ಕೊಡುಗೆಯನ್ನು ಕೊಡೋರು ತುಂಬ ವಿರಳ. ಇಲ್ಲಿಂದ ಹೋದವರು ಮತ್ತೆ ಊರ ಕಡೆ ನಾನು ಬರೋದೇ ಇಲ್ಲ, ಯಾಕೆ ಬೇಕು ಆ ಬಿಸಿಲು, ಅದು ಏನು ಎತ್ತ ನಮ್ಗೆ ಯಾಕೆ ಅಂತ. ಬಟ್ ನಾನು ಈ ಊರಲ್ಲಿ ಹುಟ್ಟಿದ್ದೀವಿ, ನಮ್ಮ ಮಕ್ಕಳು ಅಮೆರಿಕದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ರು. ಈ ಊರಿಗೆ ಏನಾದರೂ ಮಾಡಬೇಕು ಅಂತೇಳಿ 100 ಕೋಟಿ ರೂಪಾಯಿಗೂ ಅಧಿಕ ಸ್ವಂತ ಜಾಗ, ಸ್ವಂತ ದುಡ್ಡು ಅಧಿಕವಾಗಿ. ಇದು ಕಾಡು. ನನ್ನದು 100 ಕೋಟಿ ರೂಪಾಯಿ ಬಿಸ್ನೆಸ್ ಈ ಥರದ್ದು ಏನಾರ ಮಾಡಬೇಕು ಅಂದರೆ ಕಮರ್ಷಿಯಲ್ ಥಿಂಕ್ ಮಾಡಿ ಮಂಡ್ಯ ಸಿಟಿಯಲ್ಲಿ ಮಾಡ್ತಿದ್ದೆ. ಆದರೆ ಇವರು ಎಂಥ ಉದಾರಿಗಳು ಅಂದರೆ ಈ ಕಾಡಿದು. ಈ ಕಾಡಲ್ಲಿ ಈ ಜನಗಳ ಹೊಡೆದಾಟದಲ್ಲಿ ಹೋರಾಟದಲ್ಲಿ ಬಂದು ನಾನು ಏನು ಸರ್ ಕರೆಕ್ಟ್ ಅಲ್ಲ ಸರ್, ಮಾಡಲೇಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಇವತ್ತು ನೀವೇನು ನೋಡ್ತಾ ಇದ್ರೆ ಈ ಜಾಗ ಇನ್ನೊಂದು 2 ವರ್ಷದಲ್ಲಿ ಈ ರೀತಿ ಇರಲ್ಲ. ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ಇದು ಒಂದು ದೊಡ್ಡ ಪ್ರವಾಸಿ ತಾಣ ಆಗುತ್ತೆ. ನಿಮ್ಮ ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ. ಆದರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾಗ ಮಾತ್ರ ಆಗುತ್ತೆ. ಹಿಂಗೆಲ್ಲ ಹೂ ಅನ್ನೋದಲ್ಲ. ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಇದನ್ನ ಮಾರ್ಕೆಟ್ ಮಾಡಿ ನಾನಾ ದೇಶದವ್ರು ಇಲ್ಲಿ ಬಂದಾಗ ನೀವೊಂದು ಅಂಗಡಿ, ನಾವು ಪೆಟ್ರೋಲ್ ಬಂಕ್, ಹೋಟ್ಲು, ಕಳ್ಳೆಕಾಯಿ ಮಾರಿದ್ರೆ, ಕಬ್ಬಣ ಮಾರಿದ್ರೂ ದುಡ್ಡು ನಿಮಗೆ ಬರೋದು, ನನಗಲ್ಲ. ನಾನೇನಿಲ್ಲ, ನಾನು ಅಂಗಡಿ ಇರಲ್ಲ. ಆದರೆ ಅದಕ್ಕೆ ಮಾಡಬೇಕಾದ್ರೆ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಮಾಡ್ಬೇಕಾದ್ರೆ 10 ಅಡಿ ನನ್ನ ಜಾಗ ಹೊಟ್ಟೋದ್ರೆ ಅಲ್ಲೇನು 10 ಕೋಟಿ ರೂಪಾಯಿದೇನು ಬೆಳೆಯಲ್ಲ ಸಾಯೋವರೆಗೂ. 10 ಅಡಿ ನೀವು ಬಿಟ್ಟರೆ ದೊಡ್ಡ ರೋಡ್ ಆದರೆ ಬರಬೇಕಾದ್ರೆ ಈಗ
ಅಮೆರಿಕದವರು ಒಂದು ಸರ್ವೆ ಮಾಡೋದ್ರಂತೆ, ಅಲ್ಲೇಗರಲ್ಲಿ ಕಿತ್ತಾಟ ಇರೋದು ನೋಡಿ ಒಬಾಮಾ ಬರೋದು ಬರೋದು ಅಂತ 50 ಮೊದಲು 80% ಇದೀಗ 50% ಆಗ್ಬಿಟ್ಟಿದೆ. ಅವ್ರು ಸ್ಯಾಟಲೈಟ್ ಅಲ್ಲೇ ನೋಡ್ತಾ ಇರ್ತಾರೆ, ಇಲ್ಲಿ ಕಿತ್ತಾಟ, ಇಲ್ಲಿ ರಸ್ತೆ ಅವಂದು ಹೊಡಿರಿ ಅಂತ ಇವ್ರು ಹೊಡಿರಿ ಅಂತ ಅವ್ರು. ಫೈನಲಿ ಆ ಒಂದು 50 ಅಡಿ ರಸ್ತೆ ಮಾಡೋಕ್ಕೆ ತೊಂದರೆ ಆಗೋದ್ರಿಂದ ಯಾರಿಗೆ? ರವಿಕುಮಾರ್ ಗಣಗಕ್ಕೆ ಹೋಗ್ಬೇಕಾದ್ರೆ 40 ರೋಡ್ ಅವೆ. ನಾನು ನಿಮಗೋಸ್ಕರ ಮಾಡಿರೋದು. ಅಲ್ಲೇಗೆರೆ ಬಂದ್ರೆ ಬಸರಾಳ್ ನಮ್ಮ ಮಗ ನೀವು ಅಂತೀರ ಕೆಲಸ ಮಾಡಿಸ್ಕೊಳಕ್ಕೆ. ನನಗಂತೂ ನೀವು ಸಹಾಯ ಮಾಡಿಲ್ಲ. ನನ್ನ ಎಲೆಕ್ಷನ್ ಅಲ್ಲೂ ಆಪೋಸಿಟೇ ಲೀಡು, MP ಎಲೆಕ್ಷನ್ ಅಲ್ಲೂ ಆಪೋಸಿಟೇ ಲೀಡು. ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ, ಅವ್ರ ಮಗ ಅಂದ್ರೆ 10,000 5,000 ಅವ್ರ ಹೋಬಳಿಗಳ ಲೀಡ್ ಇರ್ತದೆ. ನೀವಂದ್ರೆ ಇಲ್ಲಿರೋರು ಅಂತಲ್ಲ, ಇಲ್ಲಿ ಜನ ನಮ್ಮ ಎಲೆಕ್ಷನ್ ಅಲ್ಲೂ ತೊಂದರೆ ಮಾಡಿರೋದು, MP ಎಲೆಕ್ಷನ್ ಅಲ್ಲೂ ತೊಂದರೆ ಮಾಡಿರೋದು. ಆದ್ರೆ ನಾನು ಗೆದ್ದ ಮೇಲೆ 100 ಕೋಟಿಗೂ ಅಧಿಕ ಬಸರಾಳಿಗೆ ಹಾಕಿದ್ದೀನಿ. ಇತಿಹಾಸದಲ್ಲಿ ನಿಮ್ಮ ಲೈಫಲ್ಲಿ ನೀವು ಬದುಕಿರೋವರೆಗೂ ಇನ್ನೊಂದ್ಸರಿ ಇಂತಹ ಗೋಲ್ಡನ್ ಆಪರ್ಚುನಿಟಿ ಬಸರಾಳಿಗೆ ಬರಲ್ಲ. ನನಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ಪ್ರೀತಿ ನಿಮಗೂ ಇರಬೇಕಾದ್ರೆ ರಸ್ತೆ ಮಾಡಬೇಕಾದ್ರೆ ಮತ್ತೊಂದು ಮಾಡ್ಬೇಕಾದ್ರೆ ನೀವು 30 ಅಡಿ ಹೋಗ್ಬಿಟ್ಟಿದ ತಕ್ಷಣ 35,000 ಕೋಟಿ ಯಾರು ದುಡಿಯೋಕ್ಕಾಗಲ್ಲ. ಆ ರಸ್ತೆ ಆದ್ರೆ ನಿಮಗೆ ಒಳ್ಳೆ ಚೆನ್ನಾಗಿ ರಸ್ತೆ ಆಯ್ತದೆ, ಜನ ಬರ್ತಾರೆ. ಇನ್ನೊಂದು 5 ನಿಮಿಷಕ್ಕೆ ಕಾರು ಬಸ್ ಲಾರಿಗಳು ಓಡಾಡ್ಬೋದು. ಇಲ್ಲೂ ಅಷ್ಟೇ, ಇಲ್ಲಿಂದ ಅಲ್ಲಿ ಬಿಡ್ಬೇಕಾದ್ರೆ ಯಾರು ತೊಂದರೆ ಕೊಡ್ದಂಗೆ 80 ಅಡಿ ರಸ್ತೆ ಏನ್ ಮಾಡ್ಬೇಕಂತಿದ್ರಿ ಅಷ್ಟಿಗೆ ಗುತ್ತಿಗೆದಾರಗಳಿಗೆ ಸಪೋರ್ಟ್ ಮಾಡಿ ದೊಡ್ಡ ಡಬಲ್ ರೋಡ್ ಮಾಡಿದ್ರೆ ನಿಮ್ಮ ಜಮೀನ್ ರೇಟು ಚಿನ್ನದ ಬೆಲೆ ಬರುತ್ತೆ. ಇದನ್ನ ನೀವು ಸೂಕ್ಷ್ಮವಾಗಿ ಹೇಳ್ತಾ ಇದೀನಿ, ತಲೆಯಲ್ಲಿ ಇಟ್ಕೊಳ್ಳಿ. ಅದ್ರ ಬಿಟ್ಟು 10 ಅಡಿ ನಂದು ಬಿಡಲ್ಲ, ನಂದು 5 ಅಡಿ ಬಿಡಲ್ಲ, ನಂದು 2 ಅಡಿ ಬಿಡಲ್ಲ ಅಂತ ಈ ಕೌಚೆ ತರ ರೋಡ್ ಮಾಡಿದ್ರೆ ಪಾಪ ಅವ್ರೇನೋ ಮಾಡೋರು, ಯಾರೋ ಇಲ್ಲಿಂದ ಅಕ್ಕಪಕ್ಕದವ್ರವ್ರು ಬರ್ತಾರೆ, ಗಂಟೆ ಡಂಡ್ ಅಂತ ಹೊಡ್ಕೋತಾರೆ, ಹೋಗ್ಬೇಕಾಗತ್ತೆ. ವಿದೇಶಿಗರು ಬರ್ಬೇಕಾದ್ರೆ ಒಳ್ಳೆ ಉತ್ತಮವಾದ ರೋಡ್ ಇರಬೇಕು, ಸಂಪರ್ಕ ಜಾಗ ಇರಬೇಕು, ಅದಕ್ಕೆ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಅದೇ ರೀತಿ ಇನ್ನ 15 ಕೋಟಿ ರೂಪಾಯಿ ಹಾಕಿದ್ದೀನಿ SI ಕೋಡಳಿಯಿಂದ ತಂಗ್ಳಗೆರೆವರೆಗೂ. ಡಾಕ್ಟರ್ ಮೂರ್ತಿರವರು ಈ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಧ್ಯಾನ ಕೇಂದ್ರ, ಅಂತಾರಾಷ್ಟ್ರೀಯ ಭೂದೇವಿ ಟ್ರಸ್ಟ್ ವತಿಯಿಂದ ಆ ಟ್ರಸ್ಟಲ್ಲಿ 14 ಕಂಟ್ರಿಗಳು, ಭಾರತದಂಥ ದೇಶದ 14 ದೇಶಗಳು ಸದಸ್ಯತ್ವವನ್ನು ಆ ಸಂಸ್ಥೆ ಹೊಂದಿದೆ. ಮುಂದಿನ ದಿನಗಳಲ್ಲಿ ಈ ಭಾಗ ಉತ್ತಮವಾದಂಥ ಒಂದು ಪ್ರವಾಸಿ ತಾಣ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಶಾಸಕರಾದಂಥ ರವಿಕುಮಾರ್ ಗೌಡರವರು ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸಹಯೋಗದಿಂದ ಈ ರಸ್ತೆ ಅಭಿವೃದ್ಧಿಗೆ 20 ಕೋಟಿ ಹಣವನ್ನು ಮಂಜೂರು ಮಾಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ 25 ಕೋಟಿ ಹಣವನ್ನು ಈ ರಸ್ತೆಯ ಮುಂದುವರಿದ ಮತ್ತು ಸುತ್ತಮುತ್ತಲ ಅಭಿವೃದ್ಧಿಗೆ ಕ್ರಮವಹಿಸಕ್ಕೆ ಈಗಾಗಲೇ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ, ಉಪಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ. ಅವರಿಗೆ ನಿಮ್ಮ ಗ್ರಾಮಸ್ಥರ ಸಹಕಾರ ಬೇಕಾಗ್ತದೆ. ಈ ರಸ್ತೆ ಏನು 60 ಅಡಿ 60ರಿಂದ 70 ಅಡಿ ಅಗಲ ಆಗ್ತದೆ, ಮತ್ತೆ 80 ಅಡಿ ರಸ್ತೆ ಆಗ್ಬೇಕಾದ್ರೆ ರೈತರು ಕೂಡ ಸಹಕಾರವನ್ನ ಕೊಡಬೇಕಾಗ್ತದೆ. ಇಂಥ ಒಂದು ಅಂತಾರಾಷ್ಟ್ರೀಯ ಧ್ಯಾನ ಕೇಂದ್ರವನ್ನ ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮೆಲ್ಲರ ನಾಯಕರಾದಂಥ ಶಾಸಕರು ರವಿಕುಮಾರ್ ಗೌಡ್ರವರು ಅಮೆರಿಕಾದಲ್ಲಿದ್ರು ಕೂಡ ನಿರಂತರವಾಗಿ ಡಾಕ್ಟರ್ ಮೂರ್ತಿ ಅವ್ರ ಜೊತೆ ಮತ್ತೆ ಶಿವಮೂರ್ತಿ ಕಿಲಾರವ್ರ ಜೊತೆ ಸಂಪರ್ಕದಲ್ಲಿದ್ದು ಇದನ್ನ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕರ್ನಾಟಕದಲ್ಲಿ ಒಂದು ಉತ್ತಮವಾದಂಥ ಒಂದು ಪ್ರವಾಸಿ ತಾಣವಾಗಿ ಮಾಡಬೇಕು ಅಂತೇಳಿ ಒಂದು ಪಣವನ್ನ ತೊಟ್ಟು ಅವ್ರ ಜೊತೆ ಹೆಗಲು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಶಾಸಕರಿಗೆ ನೀವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲಿ ಆದಷ್ಟು ಬೇಗ ಇಲ್ಲಿ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೆದು ಆ ಶಂಕುಸ್ಥಾಪನೆಗೆ ದೇಶದ ಹಲವು ನಾಯಕರುಗಳು ಭಾಗವಹಿಸುವಂತ ಒಂದು ಮಾತುಕತೆಯನ್ನ ಡಾಕ್ಟರ್ ಮೂರ್ತಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲ ಬೆಂಬಲವನ್ನು ಕೊಡೋಣ, ಅವ್ರ ಜೊತೆ ಸಹಕಾರವನ್ನು ನೀಡೋಣ. ಎಲ್ರಿಗೂ ಒಳ್ಳೆಯದಾಗಿ ಅವರೇ ಇದನ್ನೆಲ್ಲ ಯೋಚನೆ ಮಾಡಿ ಯಾವ ತರಹ ಸಹಾಯ ಮಾಡ್ಬೋದು ಅಂತ ಹೇಳಿ ಈ ರೋಡ್ಗಳಿಗೆಲ್ಲ ಪ್ಲ್ಯಾನ್ ಮಾಡುವವರು ಅವರೇ. ಅದನ್ನು ಪ್ಲ್ಯಾನ್ ಮಾಡಿದ್ದಷ್ಟೇ ಅಲ್ಲ, ಅದನ್ನು ಯಾವ ತರಹ ಕಾರ್ಯಗತವಾಗಿ ಮಾಡ್ಬೋದು ಅಂತ ಹೇಳಿ ಬಹಳ ಶ್ರಮಪಟ್ಟು ಅದೆಲ್ಲ ಮಾಡಿದ್ದಾರೆ. ಸೊ ತ್ಯಾಗರಾಜ್ ಅವರು ಬಂದು ಇದನ್ನೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇರೋದ್ರಿಂದ ನನಗೆಲ್ಲ ಭಾಳ ಸಂತೋಷ ಆಗಿದೆ. ಇವಾಗ ಇದು ಆಧ್ಯಾತ್ಮಿಕ ಕೇಂದ್ರ ಅಂತ ಹೇಳಿದರೆ ಪ್ರಪಂಚದಲ್ಲಿ ಯಾವುದೂ ಈ ತರಹ ಒಂದು ಕೇಂದ್ರ ಇಲ್ಲ. ಅದಕ್ಕೋಸ್ಕರ ನಾವುಗಳು ಇದನ್ನು ಮೊದಲನೇದ ಮಾಡ್ತಾ ಇರೋದ್ರಿಂದ ಬೇರೆ ಪ್ರಪಂಚದ ಎಲ್ಲ ಕಡೆಯಿಂದ ಜನಗಳು ಬರ್ತಾರೆ. ಈಗ ನಮ್ಮ ಕರ್ತವ್ಯ ಏನಂತ ಹೇಳಿದರೆ ಇದಕ್ಕೆ ಬೇರೆಯವ್ರು ಬಂದು ಕೊಡೋದಕ್ಕೆ ಮುಂಚೆ ನಾವು ಭೂದೇವಿಗೆ ಗೌರವ ಕೊಡೋದು ನಾವು ಕಲಿಬೇಕು. ಮನಃಪೂರ್ವಕವಾಗಿ ಕೊಡಬೇಕು ಹೊರತು ಆಚರಣೆಗೋಸ್ಕರ ಕೊಡೋ ನೆಸೆಸಿಟಿ ಇರೋದಿಲ್ಲ. ಅದಷ್ಟೇ ಅಲ್ಲ,
ಪ್ರಪಂಚದ ಎಲ್ಲ ಕಡೆಯಿಂದ ಜನಗಳು ಬಂದವರನ್ನು ನಾವು ಹೃತ್ಪೂರ್ವಕವಾಗಿ ಶಾಂತಿಯಿಂದ ಅವರನ್ನು ನೋಡ್ಕೊಳ್ಳೋದನ್ನು ಕಲಿಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಬಂದು ಹೋದ್ಮೇಲೆ ನಮ್ಮ ಜನಗಳು ಇಲ್ಲಿ ಬೇರೆಯವ್ರನ್ನ ಯಾವ ತರಹ ನೋಡಿಕೊಂಡು ಯಾವ ತರಹ ಟ್ರೀಟ್ ಮಾಡಿದ್ರು ಅನ್ನೋದನ್ನು ನೆನಪಿಟ್ಕೊಂಡು ಹೋಗ್ತಾರೆ ಹೊರತು ಸೊ ಇಲ್ಲಿ ಬಂದು ಗಿಡ ಮರ ಇದನ್ನೆಲ್ಲ ನೋಡಿದ್ದು ಒಳ್ಳೆಯದಾಗುತ್ತೆ, ಬಟ್ ನೀವುಗಳು ಟ್ರೀಟ್ ಮಾಡಿದ್ದು ಬಹಳ ಒಳ್ಳೆಯದಾಗ್ತದೆ. ಅದನ್ನೆಲ್ಲ ಇಲ್ಲಿ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಕಲಿತ್ಕೊಂಡು ಅದನ್ನು ಶಾಂತವಾಗಿ ಎಲ್ಲ ಬಂದ ಜನಗಳಿಗೂ ನಾವು ಚೆನ್ನಾಗಿ ನೋಡ್ಕೊಳ್ಳೋದನ್ನ ಕಲಿಸಬೇಕು ಅಂತೇಳಿ ನನ್ನ ವಿನಂತಿ. ಇದನ್ನೆಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.